ಆಯಿತು. ಈ 1-2 ವರ್ಷ ಎಲ್ಲಿದ್ದಪ್ಪ ಕೊರೋನಾ ಬಂದಾಗ? ಎಲ್ರಿದ್ರಿ? ಡಾಕ್ಯುಮೆಂಟ್ ಕೊಡ್ಲಾ? ವಿಡಿಯೋ ಎಲ್ಲಿದ್ರಿ ನೀವೆಲ್ಲ? ಇಸ್ಪಿಟ್ ಆಡ್ಕೊಂಡು ಕೂತಿದ್ರಿ ಬೆಂಗಳೂರಲ್ಲಿ. ನೀನು ಇಸ್ಪಿಟ್ ಆಡ್ತೀಯ, ನಾವು ಹಾಡು ಹೇಳ್ತೀವಿ ಅಷ್ಟೇ. ಕೊರೋನಾದಲ್ಲಿ ಎಷ್ಟು ಜನರಿಗೆ ಹಾಡಿನ ಮುಖಾಂತರ, ಸಂಗೀತದ ಮುಖಾಂತರ ಅವ್ರಿಗೆ ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡಿದೆ ನಾನು. ನೀವೇನು ಮಾಡಿದ್ರಿ? ಬಂದ್ರೇನ್ರಿ ಮಳವಳ್ಳಿಗೆ? ಎಷ್ಟು ದಿನದಲ್ಲಿ ಬಂದ್ರಿ? ಎಷ್ಟು ದಿನ ಆದಮೇಲೆ ಬಂದ್ರಿ? ಯಾವಾಗ ಬಂದ್ರಿ? ಕೊರೋನಾದಲ್ಲಿ ಜನ ಸಾಯ್ತಾ ಇದ್ರು. 8400 ಜನ ಮಳವಳ್ಳಿಯವ್ರಿಗೆ ಕೊರೋನಾ ಅಟ್ಯಾಕ್ ಆಯಿತು. ಯಾವತ್ತು ಬಂದ್ರಿ ನೀವು? ವಿಚಾರಿಸಿದ್ರಿ ಅವ್ರನ್ನ? ಏನು ಮಾಡ್ತಿದ್ರಿ ನೀವು? 2 ವರ್ಷ ಬೆಂಗಳೂರಿನಲ್ಲೇ ಇಸ್ಪಿಟ್ ಆಡ್ಕೊಂಡು ಕಾಲ ಕಳೆದ. ನೀವು ಇಸ್ಪಿಟ್ ಆಡೋ ಗಿರಾಕಿ ನೀನು. ನಾನು ಹಾಡು ಹೇಳೋ ಗಿರಾಕಿ, ನಿಜಪ್ಪ ಸತ್ಯ. ನಾನು ಹಾಡು ಹೇಳ್ತೀನಿ, ಹಾಡು ಹೇಳೋ ಗಿರಾಕಿ. ನಾ ಗಿರಾಕಿ ಆಡ, ನೀನು ಇಸ್ಪಿಟ್ಟಿನ ಗಿರಾಕಿ. ನಾವು ಹಾಡು ಹೇಳುವಾಗ, ಜನರನ್ನ ಸಂತೋಷಪಡಿಸುವಾಗ, ಜನರು ಕೇಳಿದಾಗ ಹಾಡು ಹೇಳಿದ್ದೀವಿ. ನಾವೇನು ಹುಚ್ಚಿರ್ತಾರ? ನಾವೇ ಹಾಡು ಹೇಳಿಲ್ಲ. ಜನರ ಅನಿಸಿಕೆ, ಅಭಿಪ್ರಾಯ ಬೇಕು ಅಂದಾಗ ಅವ್ರಿಗೋಸ್ಕರ ಹಾಡಿದ್ದೀವಿ. ನಾನೊಬ್ಬ ಕಲೆಗಾರ, ಸಂಗೀತಗಾರ, ನಾಟಕಗಾರ, ಸಾಹಿತಿ, ಹಾಡಿದ್ದೀನಿ ನಾನು. ನಿನ್ನಂಗೆ ಇಸ್ಪಿಟ್ಟಿನ ಗಿರಾಕಿ ಅಲ್ಲ. ಮರಳನ್ನ ನೋಡಿ ಕದ್ದು ಮರಳು ಹೊಡಿತಿದ್ದು ಬಂದಲ್ಲಪ್ಪ, ಆ ಥರ ಗಿರಾಕಿ ಅಲ್ಲ ನಾನು. ಮೈಂಡ್ ಯುವರ್ ಟಂಗ್. ನಾಲ್ಗೆನ ಬಿಗಿ ಹಿಡ್ಕೊ ಮಾತಾಡ್ಬೇಕು. ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ ನೀನು ಏನು ಹೇಳಿದ ತಕ್ಷಣ ವೇದಿಕೆ ಮೇಲೆ ನೀನು ಇನ್ನೊಬ್ಬನ ಸಿಂಗ್ಯುಲರಾಗಿ ಮಾತಾಡಿ ಇನ್ನೊಬ್ಬನ ಜೊತೆಲಿ ಬೇರೆ ಥರ ಮಾತಾಡಿದ ತಕ್ಷಣ ನಿನ್ನ ಯಾರೋ ಸಭಾಸನ್ನಲ್ಲ ಮಿಸ್ಟರ್. ಗೌರವ ಘನತೆಯಿಂದ ಮಾತಾಡೋದು ಕಲ್ತ್ಕೋ. ಅರ್ಥ ಆಯ್ತಾ? ನೀ ಸಿಂಗಲ್ ಡಿಗ್ರಿ ಓದಿರ್ಬೋದು, ನಾನು ಡಬಲ್ ಡಿಗ್ರಿ ಓದಿ ಅದ್ರ ಮೇಲೆ ಒಂದು ಸಂಶೋಧನೆ ಮಾಡಿದ್ದೀನಿ ನಾನು. ನೀನು ಕೇವಲ ಒಂದು ಸಬ್ಜೆಕ್ಟ್ ಓದಿರ್ಬೋದು, ಅದು 25 ವರ್ಷದ ಮೇಲೆ ಪಾಸ್ ಮಾಡಿದ್ಯಾ. ನಾಚಿಕೆ ಆಗ್ಬೇಕು ನಿನಗೆ. ಎಷ್ಟು ವರ್ಷದ ಮೇಲೆ? ಅಡ್ಮಿಷನ್ ಆಗಿರೋದು 83ರಲ್ಲಿ, ಪಾಸ್ ಆಗಿರೋದು MLA ಆದಮೇಲೆ 2008, 9, 10ರಲ್ಲೂ. ಎಷ್ಟು ವರ್ಷ ಆಯ್ತಣ್ಣ? ಎಷ್ಟು ವರ್ಷ ಆಯ್ತಣ್ಣ? ನಾನು ನಿನ್ನಂಗೆ 10 ವರ್ಷ 20 ವರ್ಷ ಬಿಟ್ಕೊಂಡು ಡಿಗ್ರಿ ಮಾಡಿದವನಲ್ಲ ನಾನು. ನನಗೆ ನನ್ನದೇ ಆದಂಥ ಸಂಸ್ಕೃತಿ, ನಾಲೆಡ್ಜ್ ಇದೆ. ಮತ್ತೆ ಕೆಣ್ಕಕ್ಕೆ ಹೋಗ್ಬಿಡಪ್ಪ. ನಿನ್ನ ಕೆಲಸ, ನಿನ್ನ ಕರ್ತವ್ಯ. ಜನ ಗೆಲ್ಸವ್ರೆ, ನಿನಗೆ ಓಟ್ ಹಾಕವ್ರೆ, ನಿನ್ನ ಕೆಲಸ ನೀ ಮಾಡು. ಸಿಂಗ್ಯುಲರಾಗಿ, ಏಕವಚನದಲ್ಲಿ ಹಾಡು ಹೇಳೋಕ್ಕಿರಾಕಿ. ಹೌದಪ್ಪ, ನಾನು ಹಾಡು ಹೇಳ್ತೀನಿ ನಿಜ. ನನ್ನ ಸಂಸ್ಕೃತಿ ಅದೇ. ಪುಸ್ತಕ ಬರೆಯೋದು, ಹಾಡು ಹೇಳೋದು, ನಾಟಕ ಮಾಡೋದು, ಇದೆಲ್ಲ ನನ್ನಂಥವ್ರ, MP ಪ್ರಕಾಶ್ ಅಂತವ್ರ, P ಲಂಕೇಶ್ ಅಂತವ್ರ, ಸಿದ್ಧಲಿಂಗಯ್ಯನ ಅಂತವ್ರ, ಬರಗೂರು ಅಂತವ್ರವ. ಅದು ಕಾಯಕ ಕೆಲಸ, ಅದು ನಮ್ಮ ಕೆಲಸ, ಅದು ನಾವು ಮಾಡ್ತಾಯಿದ್ವಿ. ನಾನು ರಾಜಕೀಯಕ್ಕೆ ಬರೋಕ್ಕೂ ಮೊದಲೇ ಹಾಡುಗಾರ, ಕಲೆಗಾರ, ನಾಟಕ ಮಾಡ್ತಿದ್ದೆ. ಕುರುಕ್ಷೇತ್ರ ನಾಟಕ ಮಾಡ್ತಿದ್ದೆ. ಸಾಮಾಜಿಕ ನಾಟಕ ಮಾಡಿದ್ದೀನಿ. ರತ್ನ ಮಾಂಗಲ್ಯ ನಾಟಕ ಮಾಡಿದ್ದೀನಿ. ವಿಸಜ್ವಾಲ ಐತಿಹಾಸಿಕ ನಾಟಕದಲ್ಲಿ ಅಶೋಕನ ಪಾತ್ರ ಮಾಡಿದ್ದೀನಿ. ಪೌರಾಣಿಕ ನಾಟಕದಲ್ಲಿ ಕುರುಕ್ಷೇತ್ರದಲ್ಲಿ ಕರ್ಣನ ಪಾತ್ರ ಮಾಡಿದ್ದೀನಿ. ಶಾಸಕರ ದಿನಾಚರಣೆ ದಿನ ಅಸೆಂಬ್ಲಿ ಒಳಗೆ, ಇದರಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ಶಾಸಕರ ದಿನಾಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಕರ್ಣನ ಪಾತ್ರ ಮಾಡಿದ್ದೀನಿ ಉಮಾಶ್ರೀ ಅವ್ರ ಜೊತೆ. ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತ. ಅವ್ರು ಹಾಡು ಹೇಳ್ತಾರೆ, ಕಲೆಗಾರರು. ಹಂಗಾರೆ ಅದನ್ನು ನೀವು ಅವಮಾನಿಸ್ತೀರಾ? ಅವಮಾನ ಮಾಡ್ತೀರಾ? ಹಾಡು ಹೇಳೋದು ತಪ್ಪ. ನಾನೊಬ್ಬ ಜಾನಪದ ಕಲಾವಿದ. ಜಾನಪದದಲ್ಲೇ PhD ಮಾಡಿರ್ತಕ್ಕಂಥವನು, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ನು. ನಾನು ಹಾಡೋದೇ ಜಾನಪದ ಹಾಡು. ನಾನೇನು ಡಿಸ್ಕೋ ಡ್ಯಾನ್ಸ್ ಹಾಡು ಆಡ್ತಾ ಇದ್ದೀನ? ಅಥವಾ ಬೇರೆ ಬೇರೆ ಹಾಡುಗಳೇನು ಆಡ್ತಿದ್ದೀನ? ನನ್ನ ಸಂಸ್ಕೃತಿ, ನಾನು ಹಾಡು ಹೇಳ್ತಕ್ಕಂಥದ್ದು. ಹಾಡು ಹೇಳೋ ಗಿರಾಕಿ ಅಂತೇಳಿ ವೇದಿಕೆ ಮೇಲೆ, ಅದು ನಿನಗೆ ಮೊದಲೇ ಶಾಸಕನಾಗಿದ್ದವನು. ನಿಮಗೆ ಮೊದಲೇ ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥವ್ನು, 100 ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವನು. ನನಗೆ ನೀವು ಗಿರಾಕಿ ಅಂತಕ್ಕಂಥ ಪದ ಬಳಸ್ತೀರಲ್ಲ, ನಿಮಗೆ ಶೋಭೆ ತರುತ್ತಾ? ನೀವು ಮಂತ್ರಿ ಆಗಿದ್ದವರು. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಮಂಡ್ಯದಲ್ಲಿ. ಯಾರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ದಪ್ಪ ನೀನು? ಅರ್ಜುನ್ ಜನ್ಯನ ಅವತ್ತು ಆರ್ಕೆಸ್ಟ್ರಾ. ಅದು ಏನು ಜಾನಪದ ಸುಗಮ ಸಂಗೀತ ಅಲ್ಲ, ಅದು ಆರ್ಕೆಸ್ಟ್ರಾ. ಆ ಆರ್ಕೆಸ್ಟ್ರಾದಲ್ಲಿ ವೇದಿಕೆ ಮೇಲೆ ನೀವು ಡ್ಯಾನ್ಸ್ ಮಾಡಲಿಲ್ವಾ? ಯಾಕೆ ಮಾಡಿದ್ರಿ ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಡ್ಯಾನ್ಸಾ? ನನ್ನನ್ನು ಹಾಡಾಳ ಗಿರಾಕಿ ಅಂತ ಹೇಳ್ತೀಯಲ್ಲಪ್ಪ, ನೀನು ಯಾಕೆ ಡ್ಯಾನ್ಸ್ ಮಾಡಿದೆ?
ನೀನು ಡ್ಯಾನ್ಸ್ ಅದು ಜಾನಪದ ಡೊಳ್ಳು ಕುಣಿತಕ್ಕೆ ಡ್ಯಾನ್ಸ್ ಮಾಡಿದ್ಯಾ ನೀನು? ತಮಟೆ ಬಾರಿಸಿದ್ಯಾ, ನಗಾರಿ ಬಾರಿಸಿದ್ಯಾ, ಡೋಲ್ ಹೊಡೆದಿದ್ಯಾ? ಅದು ಜಾನಪದ ಚರ್ಮವಾದ್ಯಗಳು ಒಪ್ಕೊಳ್ಳೋಣ. ಆರ್ಕೆಸ್ಟ್ರಕ್ಕೆ ನೀನು ಡ್ಯಾನ್ಸ್ ಮಾಡ್ತೀಯ ವೇದಿಕೆ ಮೇಲೆ ಅಂತಂದರೆ ನೀನು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ನಿನಗೇನು ಅಧಿಕಾರ ಇದೆ? ನಿನ್ನಂಗೆ ಗುಂಡಾಗಿರಿ ಮಾಡ್ಬೇಕಾ? ಹಾಡು ಹೇಳೋದು ಬೇಡ, ಸಾಂಸ್ಕೃತಿಕ ವ್ಯಕ್ತಿಗಳಾಗೋದು ನಿನ್ನಂಗೆ ರೌಡಿಸಮ್ ಮಾಡಬೇಕು, ಎದುರಿಸ್ಬೇಕು, ಎಲ್ಲರನ್ನೂ ಗುಂಡಾಗಿರಿ ಮಾಡಬೇಕು. ಎಷ್ಟು ಸಾರಿ ಹೇಳ್ಬೇಕು ಇದನ್ನ ನಿಮಗೆ? ನಮ್ಮ ಮನೇಲೇನು ರೇಪ್ ಮಾಡಿದವ್ರು ಇದ್ದಾರಾ? ನನ್ನ ಕುಟುಂಬದಲ್ಲಿ ಯಾರು ರೇಪ್ ಮಾಡಿದವ್ರು ಜೈಲ್ಗೆ ಹೋಗಿದ್ದವ್ರು ಇದ್ದಾರೇನ್ರಿ ಮಿಸ್ಟರ್ MLA? ಎಷ್ಟು ಸಾರಿ ಹೇಳೋದು ನಿಮಗೆ? ಎಷ್ಟು ಸಾರಿ ಹೇಳಬೇಕು? ಹೇಳಿದ್ದೆ ಹೇಳೋದು. ಇದನ್ನು 4 ಸಾರಿ ಹೇಳ್ತಾ ಇದ್ದೀನಿ ಮಾಧ್ಯಮದ ಸ್ನೇಹಿತರ ಮುಂದೆ. ನನಗೆ ಒಂಥರ ನಾಚಿಕೆ ಅನ್ನಿಸ್ತಿದೆ. ನಿಮ್ಮ ಮುಂದೆ ಮತ್ತೆ ಪ್ರಸ್ತಾಪ ಮಾಡೋಕ್ಕೆ ನನಗೇನೋ ಒಂದು ಕಡೆ ಮುಜುಗರ ಅನ್ನಿಸ್ತಾ ಇದೆ. ಯಾವುದರ ವೇದಿಕೆ ಮೇಲೆ ಆಗಲಿ ಮತ್ತೆ ಇದನ್ನೇ ರಿಪೀಟ್ ಮಾಡೋದು. ಯಾವುದೋ ಸಿಂಸಾ ಐಬಿಲ್ ಇದ್ವಂತೆ, ಟೀಕೆಹಳ್ಳಿ ತೊರೆಕಾಡಿನಹಳ್ಳಿ ಐಬಿಲ್ ಇದ್ವಂತೆ. ಪ್ರವಾಸಿ ಮಂದಿರ ಇರೋದೇ VVIPಗಳಿಗೆ, ಜನರಿಗೆ ಕೆಲಸ ಮಾಡೋಕ್ಕೆ, ಸಾರ್ವಜನಿಕ ಜಾಗ ಅದು. ನಾನೇನು ಮೋಜು ಮಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಅಲ್ಲಿ. ಅಂಥದ್ದೇನಾದ್ರು ಇದ್ದರೆ ತೆಗೆದು ಕೊಡ್ರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಪ್ರಚಾರ ಮಾಡ್ತಾರೆ ಸಿಕ್ಕಿದ ತಕ್ಷಣ. ನಾನೇನಾದರೂ ಐಬಿಗಳಲ್ಲಿ ಉಳ್ಕೊಂಡು ಮೋಜಿ ಮಸ್ತಿ ಮಾಡಿದರೆ ಕೊಡಿ, ನಿಮಗೆ ತಾಕತ್ತಿದ್ರೆ. ಇದನ್ನು ಎಷ್ಟು ಸಾರಿ ಹೇಳ್ಬೇಕು ನಿಮಗೆ? ಎಷ್ಟು ಸಾರಿ ಉತ್ತರ ಕೊಡಬೇಕು ನಿಮಗೆ? ಮಿಸ್ಟರ್ MLA, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಒಂದೊಂದು ವಿಚಾರನ ಇಷ್ಟು ರಿಪೀಟ್ ಮಾಡ್ತೀಯಲ್ಲ, ಸುಳ್ಳು ವಿಚಾರಗಳನ್ನು. ಎಷ್ಟು ಸಾರಿ ಹೇಳಿದ್ದೀನಿ, ಐಬಿಲ್ ನಾನು ಮಾಡಿರ್ತಕ್ಕಂಥ ಏನೇನು ಕೆಲಸಗಳ ಅನಾಚಾರ ಇದೆ ಎಲ್ಲ ಕೊಡಪ್ಪ ನೀನು ಮಾಧ್ಯಮದ ಸ್ನೇಹಿತರಿಗೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.